ಸಿಎಂ ಸಿದ್ದರಾಮಯ್ಯನವರ ಮನೆಯನ್ನ ಸ್ಫೋಟಿಸುವುದಾಗಿ ಬೆದರಿಕೆಯನ್ನ ಹಾಕಲಾಗಿದೆ. ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡುವ ಬೆದರಿಕೆಯನ್ನ ಹಾಕಿದ್ದಾರೆ. ಸಿಎಂ ಕಚೇರಿಗೆ ಕಿಡಿಗೇಡಿಗಳಿಂದ ಇಮೇಲ್ ಅನ್ನ ಕಳುಹಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಮನೆ ಸ್ಫೋಟಿಸುವುದಾಗಿ ಬೆದರಿಕೆ ಹಾಕಲಾಗಿದೆ. ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡುವ ಬೆದರಿಕೆ ಹಾಕಿದ್ದಾರೆ. ಸಿಎಂ ಕಚೇರಿಗೆ ಕಿಡಿಗೇಡಿಗಳಿಂದ ಇಮೇಲ್ ಅನ್ನ ಕಳುಹಿಸಲಾಗಿದೆ. ಪಾಸ್ಪೋರ್ಟ್ ಕಚೇರಿಯನ್ನ ಸ್ಫೋಟಿಸುವ ಬೆದರಿಕೆ ಹಾಕಿದ್ದಾರೆ. ಸಿಎಂ ಕಚೇರಿ ಸಿಬ್ಬಂದಿಯಿಂದ ಖಾಕಿಗೆ ಈಗಾಗಲೇ ಮಾಹಿತಿಯನ್ನು ನೀಡಲಾಗಿದೆ. ಜೂನ್ 6ರಂದು ಈ ಇಮೇಲ್ ಬಂದಿತ್ತು. ಇದೀಗ ಅಲ್ಲಿನ ಸಿಬ್ಬಂದಿಗಳು ಈ ಇಮೇಲ್ ಅನ್ನ ಇದೀಗ ನೋಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡುವ ಬೆದರಿಕೆಯನ್ನ ಹಾಕಿದ್ದಾರೆ. ಸಿಎಂ ಕಚೇರಿಗೆ ಕಿಡಿಗೇಡಿಗಳಿಂದ ಇದೀಗ ಇಮೇಲ್ ಬಂದಿದೆ. ಪಾಸ್ಪೋರ್ಟ್ ಕಚೇರಿ ಸ್ಫೋಟಿಸುವ ಬೆದರಿಕೆಯನ್ನ ಹಾಕಿದ್ದಾರೆ. ಸಿಎಂ ಕಚೇರಿ ಸಿಬ್ಬಂದಿಯಿಂದ ಖಾಕಿಗೆ ಮಾಹಿತಿಯನ್ನ ನೀಡಲಾಗಿದೆ. ಜೂನ್ 6ರಂದು ಸಿಎಂ ಕಚೇರಿಗೆ ಈ ಇಮೇಲ್ ಬಂದಿದೆ. ಅದಾದ ಬಳಿಕ ಸಿಬ್ಬಂದಿಯವರು ಈಗ ಅದನ್ನು ಪರೀಕ್ಷಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಬಾಂಬ್ ಹಾಕುವುದಾಗಿ ಬೆದರಿಕೆಯನ್ನ ನೀಡಲಾಗಿದೆ. ಕಿಡಿಗೇಡಿಗಳು ಒಂದು ಇಮೇಲ್ ಅನ್ನ ಕಳಿಸಿದ್ದಾರೆ. ಪಾಸ್ಪೋರ್ಟ್ ಕಚೇರಿಯನ್ನ ಸ್ಫೋಟಿಸ್ತೀವಿ ಅಂತ ಒಂದು ಇಮೇಲ್ ಅನ್ನ ಕಳಿಸಿದ್ದಾರೆ. ಆ ಇಮೇಲಿನ ಇದೀಗ ಸಿಬ್ಬಂದಿಗಳು ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಿಎಂ ಮನೆಗೆ ಬಾಂಬ್ ಇಟ್ಟು ಸ್ಫೋಟಿಸುವುದಾಗಿ ಬೆದರಿಕೆಯ ಕರೆಯೊಂದು ಬಂದಿದೆ. ಸಿಎಂ ಕಚೇರಿಗೆ ಇಮೇಲ್ ಮೂಲಕ ದುಷ್ಕರ್ಮಿಗಳು ಇದೀಗ ಬೆದರಿಕೆಯನ್ನ ಹಾಕಿದ್ದಾರೆ. ಈ ಇಮೇಲು ಜೂನ್ 6ರಂದು ಬಂದಿತ್ತು. ಮೇಲ್ ಗಮನಿಸಿದ ಸಿಬ್ಬಂದಿ ಕೂಡಲೇ ಪೊಲೀಸರಿಗೆ ಇದೀಗ ಮಾಹಿತಿಯನ್ನು ತಿಳಿಸಿದ್ದಾರೆ. ಸಿಎಂ ಮನೆ ಹಾಗೂ ಪಾಸ್ಪೋರ್ಟ್ ಕಚೇರಿಯನ್ನ ಬಾಂಬ್ ಮೂಲಕ ಸ್ಫೋಟಿಸುವುದಾಗಿ ಬೆದರಿಕೆ ಕರೆ ಕೂಡ ಬಂದಿದೆ. ಮಾನವ ಹುತಾತ್ಮರನ್ನ ಬಳಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಬಾಂಬ್ ಅನ್ನು ಸ್ಫೋಟಿಸುವುದಾಗಿ ಮೇಲ್ನಲ್ಲಿ ಹೇಳಲಾಗಿದೆ. ಕೂಡಲೇ ಹೈಗ್ರೌಂಡ್ ಪೊಲೀಸರು ಸಿಎಂ ಮನೆಯನ್ನ ತಪಾಸಣೆ ಮಾಡಿದ್ದಾರೆ. ತಪಾಸಣೆ ವೇಳೆ ಇದೊಂದು ಹುಸಿ ಬಾಂಬ್ ಕರೆ ಎಂಬುದು ದೃಢಪಟ್ಟಿದೆ. ಈ ಕುರಿತು ಎನ್ಸಿಆರ್ ಮಾಡಿದ್ದ ಹೈಗ್ರೌಂಡ್ ಇನ್ಸ್ಪೆಕ್ಟರ್ ಭರತ್ ಅವರು 1ನೇ ಎಸಿಜೆಎಂ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳಿಗಾಗಿ ಪೊಲೀಸರು ಕೂಡ ಈಗಾಗಲೇ ಬಲೆಯನ್ನ ಬೀಸಿದ್ದಾರೆ. ಒಂದು ಇಮೇಲ್ ಅನ್ನ ಮಾಡಲಾಗಿತ್ತು. 6ನೇ ತಾರೀಕು ಕಿಡಿಗೇಡಿಗಳು ಇಮೇಲ್ ಅನ್ನ ಕಳಿಸಿದ್ರು. ಸಿಎಂ ಮನೆಗೆ ಬಾಂಬ್ ಹಾಕಿ ಸ್ಫೋಟಿಸ್ತೀವಿ ಎಂದು ಕಿಡಿಗೇಡಿಗಳು ಇಮೇಲ್ ಅನ್ನ ಕಳಿಸಿದ್ರು. ಆ ಇಮೇಲ್ ಅನ್ನ ಸಿಬ್ಬಂದಿ ಇದೀಗ ನೋಡಿದ್ದಾರೆ. ಆ ಇಮೇಲ್ ಅನ್ನ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಅದನ್ನ ಗಮನಿಸಿದ ಅಲ್ಲಿಂದ ಸಿಬ್ಬಂದಿಗಳು ಪೊಲೀಸರಿಗೆ ಮಾಹಿತಿಯನ್ನು ಹೇಳಿದ್ದಾರೆ. ನಂತರ ಪೊಲೀಸರು ಇದೀಗ ಸ್ಥಳಕ್ಕೆ ಆಗಮಿಸಿ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ನಂತರ ಅದೊಂದು ಫೇಕ್ ಅಂತ ಗೊತ್ತಾಗಿದೆ. ಅದಾದ ಬಳಿಕ ಇದೀಗ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಪಾಸ್ಪೋರ್ಟ್ ಕಚೇರಿ ಸ್ಫೋಟಿಸುವ ಬೆದರಿಕೆಯನ್ನ ಹಾಕಲಾಗಿತ್ತು. ಸಿಎಂ ಕಚೇರಿ ಸಿಬ್ಬಂದಿಯಿಂದ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಜೂನ್ 6ರಂದು ಸಿಎಂ ಕಚೇರಿಗೆ ಇಮೇಲ್ ಅನ್ನ ಕಳುಹಿಸಲಾಗಿತ್ತು. ಇದೀಗ ಸಿಬ್ಬಂದಿಯವರು ಅದನ್ನ ಗಮನಿಸಿ ಇದೀಗ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದೊಂದು ಫೇಕ್ ಕರೆ ಅಂತ ತಿಳಿದು ಬಂದಿದೆ. ಅದಾದ ಬಳಿಕ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು.